ಸರಿ ಸುಮಾರು 1955 ತಪ್ಪು 56 69 ರನ್ನಿಂಗ್ ಅಂತ ಅನ್ಕೋತೀನಿ ನಾನು. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ದೋಸೆ ಆ್ಯಂಡ್ ಪೂರಿ. ನಮ್ದು ಆನಿಯನ್ ಬೋಂಡಾ ಫೇಮಸ್, ಬೋಂಡಾ. ಆಮೇಲೆ ಸೆಕೆಂಡ್ ಟೈಮ್ ವಡ, ಮಸಾಲ ವಡ, ರವೆ ವಡ. ನಮ್ಮಲ್ಲಿ ಬೆಣ್ಣೆ ದೋಸೆ ಕೂಡ ಫೇಮಸ್. ಪ್ರಸಿದ್ಧ ವ್ಯಕ್ತಿಗಳು ಅಂದ್ರೆ ಆ ಕಾಲದಲ್ಲೇ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಬಂದು ಹೋಗಿದ್ದಾರೆ. ಅವತ್ತು ಅವ್ರು ಬಂದು ಊಟ ಮಾಡಿದ್ದಾರೆ. ಆವತ್ತಿನ ದಿವಸ ಒಂದು ಊಟದ ಮೇಲೆ ₹1.50. ನಮಸ್ಕಾರ ಸರ್. ತರ್ಪೇಶ್ ಹೋಟೆಲ್ ಗಣೇಶ ಭವನ್. ಸರಿ ಸುಮಾರು 1955 ತಪ್ಪು 56 69 ರನ್ನಿಂಗ್ ಅಂತ ಅನ್ಕೋತೀನಿ ನಾನು. ನಮ್ಮ ಫಾದರ್ ಮಹಾದೇವಪ್ಪ ಅಂತ ಹೇಳಿ. ನಾನು ನಮ್ಮ ತಂದೆ ರಿಟೈರ್ಮೆಂಟ್ ಕೊಡ್ಬೇಕಲ್ಲ, ಅದಕ್ಕೆ ನಾನು 86 ಬಂದ್ಬಿಟ್ಟೆ. ನನ್ನ ಕಾಲೇಜ್ ಮುಗಿಸ್ ಬಂದೆ, PUC ಮುಗಿಸ್ ಬಂದೆ. ನಮ್ಮಲ್ಲಿ ಬೆಳಗ್ನತ್ತು ದೋಸೆ, ಇಡ್ಲಿ, ಪೂರಿ, ರೈಸ್ ಬಾತು. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ದೋಸೆ ಆ್ಯಂಡ್ ಪೂರಿ. ನಮ್ದು ಆನಿಯನ್ ಬೋಂಡಾ ಫೇಮಸ್, ಬೋಂಡಾ. ಆಮೇಲೆ ಸೆಕೆಂಡ್ ಟೈಮ್ ವಡ, ಮಸಾಲ ವಡ, ರವೆ ವಡ. ಅನ್ನ ಸಾಂಬಾರ್ 12:30 ಮೇಲೆ. ಮುದ್ದೆ ಊಟ, ಚಪಾತಿ ಊಟ. ನಮ್ಮಲ್ಲಿ ಬೆಣ್ಣೆ ದೋಸೆ ಕೂಡ ಫೇಮಸ್.
ಅವತ್ತು ಇತ್ತು ಚೋಶಾಬಾತು, ದೋಸೆ, ಇಡ್ಲಿ, ಪೂರಿ ಅವತ್ತು ಇತ್ತು. ಅವತ್ತು 5-6 ಐಟಮ್ ಇತ್ತು ವೆರೈಟೀಸ್, ಸೇಮ್ ಪ್ಲೇಸ್. ಆದ್ರೂ ನಾನು ಇನ್ನು 3-4 ವರ್ಷ 5 ವರ್ಷ ಮಾಡ್ಬಿಟ್ಟು NFA ಮಾಡೋಣ ಅಂತಿದ್ದೀನಿ. ಯಾಕೆಂದ್ರೆ ನನಗೂ ಏಜ್ ಲಿಮಿಟ್ ಆಗ್ತಾ ಇದೆ ಸರ್. 60 ಆದ್ಮೇಲೆ ರಿಟೈರ್ಮೆಂಟ್ ಇರ್ತದೆ, ನಮಗ್ ಬೇಡವಾ ಸರ್ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನಮಗೆ ಎನರ್ಜಿ ಬೇಕಲ್ಲ ಸರ್. ಸರ್ ನಾನ್ ಮಾರಿದ್ದೀನಿ 10 ರೂಪಿ 10 ಪೈಸಾ ಒಂದು ದೋಸೆ, ಒಂದು ಸಿಂಗಲ್ ಖಾಲಿ ದೋಸೆ 10 ಪೈಸಾ ನಾನ್ ಮಾರಿದ್ದೀನಿ. ಇವತ್ತು ಅದೇ ದೋಸೆ 7.5. ಸೀಕ್ರೆಟ್ ಇದೆ ಸರ್. ಅಕ್ಕಿ ಏನ್ ಹಾಕ್ಬೇಕಾಗ್ತೀವಿ, ಅದಕ್ಕೆ ಉದ್ದು ಬೇಳೆ ಏನ್ ಹಾಕ್ಬೇಕಾಗ್ತೀವಿ, ಸ್ವಲ್ಪ ಮೆಂತ್ಯ ಕೊಡ್ತೀವಿ ದೋಸೆ ಹಿಟ್ಟಿಗೆ. ಅದ್ ಬಿಟ್ರೆ ಇಲ್ಲ, ಕಾಯಿ ಚಟ್ನಿಗೆ ಕಾಯಿ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಮಾಮೂಲಿ ಸೊಪ್ಪುಗಳು ಹಾಕ್ತೀವಿ. ಕೊರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮಂಗಳವಾರ ರಜಾ, ಎವ್ರಿ ಟ್ಯೂಸ್ಡೇ ಹಾಲಿಡೇ. ಬ್ಯಾಂಗ್ಳೂರಿಂದ 85 ಕಿಲೋಮೀಟರ್, ಮೈಸೂರಿಂದ 67 ಕಿಲೋಮೀಟರ್, ಈ ಕಡೆ ಚನ್ನಪಟ್ಟಣದ 27 ಕಿಲೋಮೀಟರ್. ಪ್ಲೇಸ್ ಬಂದು ಹಲಗೂರು ಸರ್ಕಲ್. ತೆಗಿರಿ ದೋಸೆನ, ಏನು ಇಲ್ಲ, ಖಾಲಿ ಖಾಲಿ. ಪ್ರಸಿದ್ಧ ವ್ಯಕ್ತಿಗಳು ಅಂದ್ರೆ ಆ ಕಾಲದಲ್ಲೇ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಬಂದು ಹೋಗಿದ್ದಾರೆ. ಅವತ್ತು ಅವ್ರು ಬಂದು ಊಟ ಮಾಡಿದ್ದಾರೆ. ಅವತ್ತಿನ ದಿವಸ ಒಂದು ಊಟದ ಮೇಲೆ ₹1.50. ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, PR ಸಿಂಧ್ಯಾ ಅವರು, P ಸೋಮಶೇಖರ್ ಎಕ್ಸ್ ಮಿನಿಸ್ಟರ್, ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಆವತ್ತಿನ ದಿವಸ MLA ಆಗಿದ್ರು. ಇಲ್ಲಿ ಇತ್ತೀಚೆಗೆ 2004 ಇತ್ತೀಚೆಗೆ ನಮ್ಮ ಹಾಲಿ ಮಳವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು, ಇವತ್ತಿನ DCM ಸಾಹೇಬರಾದಂಥ DK ಶಿವಕುಮಾರ್ ಅವರು ಈ ಕಡೆ ಬಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡೋಗ್ತಾರೆ.